ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ಧಾರವಾಡದಲ್ಲಿ ಸಿಲಿಂಡರ್ ದುರಂತ, 3 ಮಕ್ಕಳು ಸೇರಿ 6 ಜನರಿಗೆ ಗಂಭೀರ ಗಾಯ. ಗ್ಯಾಸ್ ಸಿಲಿಂಡರ್ ಸೋರಿಕೆಯಿಂದಾಗಿ ಮನೆಗೆ ಬೆಂಕಿ ತಗುಲಿದ ಪರಿಣಾಮ ಮನೆಯಲ್ಲಿದ್ದ 6 ಜನ ಗಾಯಗೊಂಡಿರುವ ಘಟನೆ ನಗರದ ಹೊಸಯಲಾಪುರ ಸುಣ್ಣದ ಬಟ್ಟಿ ಹತ್ತಿರ ಚುರುಮುರಿ ಓಣಿಯಲ್ಲಿ ಇಂದು ಸಂಭವಿಸಿದೆ. ಇಸ್ಮಾಯಿಲ್ ಹೊರಕೆರೆ ಎಂಬುವರಿಗೆ ಸೇರಿದ ಮನೆಯಲ್ಲಿ ಸಿಲಿಂಡರ್ ಸೋರಿಕೆಯಾಗಿ ಬೆಂಕಿ ತಗುಲಿದೆ. ಈ ಘಟನೆಯಲ್ಲಿ 6 ಜನ ಗಾಯಗೊಂಡಿದ್ದಾರೆ. ಇದರಲ್ಲಿ 3 ಮಕ್ಕಳು ಸಹ ಇದ್ದಾರೆ. ಸದ್ಯ 3ರ ಸ್ಥಿತಿ ಗಂಭೀರವಾಗಿದ್ದು, ಸಿಲಿಂಡರ್ ಸೋರಿಕೆಯಾಗುತ್ತಿದ್ದ ವಿಷಯ ಗೊತ್ತಾಗದೆ ಬೆಳಿಗ್ಗೆ ಗ್ಯಾಸ್ ಹಚ್ಚಿದ್ದರಿಂದ ಫ್ಲ್ಯಾಶ್ ಫೈರ್ ಆಗಿ ಬೆಂಕಿ ತಗುಲಿದೆ. ಇದರಿಂದ ಮಕ್ಕಳು ಸೇರಿದಂತೆ ಒಟ್ಟು 6 ಜನ ಗಾಯಗೊಂಡಿದ್ದಾರೆ. ಇನಾಯಾ 3 ವರ್ಷ, ಕೈಫ್ 7 ವರ್ಷ, ಅಮೀನಾ 26 ವರ್ಷ, ಇಸ್ಮಾಯಿಲ್ 35 ವರ್ಷ, ಜರೀನಾ 65 ವರ್ಷ ಹಾಗೂ ಮಹಿರಾನ್ 13 ಎಂಬುವರು ಈ ಘಟನೆಯಲ್ಲಿ ಗಾಯಗೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಅಗ್ನಿಶಾಮಕ ದಳದವರು ಭೇಟಿ ನೀಡಿ ಬೆಂಕಿ ನಂದಿಸುವ ಕೆಲಸ ಮಾಡಿದ್ದು, ಗಾಯಾಳುಗಳನ್ನು ಧಾರವಾಡ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ಆದರೂ ಇನ್ನೂ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿ ಕಿಮ್ಸ್ ದಾಖಲಿಸಲಾಗಿದೆ. ಇದೇ ಸಂದರ್ಭದಲ್ಲಿ ಪೊಲೀಸ್ ಆಯುಕ್ತರಾದ ಎನ್ ಶಶಿಕುಮಾರ್ ಹಾಗೂ ಪೊಲೀಸ್ ಅಧಿಕಾರಿಗಳು, ತಹಸೀಲ್ದಾರರು, ಪಾಲಿಕೆ ಸದಸ್ಯರು ಭೇಟಿ ನೀಡಿ ಘಟನೆ ಕುರಿತು ಮಾಹಿತಿಯನ್ನು ನೀಡಿದರು. ನಂತರ ಅಂಜುಮನ್ ಇಸ್ಲಾಂ ಸಂಸ್ಥೆ ಅಧ್ಯಕ್ಷರಾದ ಇಸ್ಮಾಯಿಲ್ ತಮ್ಮಡ್ಕರ್ ಅವರು ಕಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ವೀಕ್ಷಿಸಿದರು, ಗಾಯಾಳುಗಳನ್ನು ವಿಚಾರಿಸಿದರು. ಸುಣ್ಣದ ಬಟ್ಟಿ ಹತ್ತಿರದ ಜನ್ನತ್ ನಗರ ಈ ಒಂದು ಏರಿಯಾದಲ್ಲಿ ನೇರಿದೆ ಮನೆ ಕಾಣ್ತಾ ಇದೆ. ಮನೆಯಲ್ಲಿ ಸುಮಾರು 6 ಜನ ವಾಸ ಮಾಡ್ತಾ ಇದ್ದಾರೆ. ಗಂಡ ಹೆಂಡತಿ
ಇಬ್ಬರು ಮಕ್ಕಳು, ಒಬ್ಬರು ಸಂಬಂಧಿಕರು ಮಗು ಮತ್ತು ತಾಯಿ. ಅದರಲ್ಲಿ ಇವತ್ತು ಬೆಳಗ್ಗೆ ಸುಮಾರು 7 ಗಂಟೆ ಸಮಯದಲ್ಲಿ ಗ್ಯಾಸ್ ಸಿಲಿಂಡರ್ ಅದರಲ್ಲಿ ಲೀಕ್ ಆಗಿದೆ. ನಂತರದಲ್ಲಿ ಅವರು ಸ್ಟವ್ ಹಚ್ಚಲಿಕ್ಕೆ ಮುಂದಾದಾಗ ಅದು ಬೆಂಕಿ ಹತ್ಕೊಂಡ್ಬಿಟ್ಟು 6 ಜನಕ್ಕೆ ಇಂಜುರೀಸ್ ಆಗಿದೆ. ಮತ್ತು ಮನೆ ಒಳಗಡೆ ಸ್ವಲ್ಪ ಡ್ಯಾಮೇಜಸ್ ಆಗಿದೆ. ಇನ್ಫ್ಯಾಕ್ಟ್ ಅದು ಶೀಟ್ ಕೂಡ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಕಾಣುತ್ತೆ. ಬಟ್ 6 ಜನಕ್ಕೂ ಇಂಜುರೀಸ್ ಆಗಿದೆ. ಅದರಲ್ಲಿ ಅಮೀನಾ ಇಸ್ಮಾಯಿಲ್ ಅಂತೇನು ಲೇಡಿ ಇದ್ದಾರೆ, ಆಕೆಗೆ ಸ್ವಲ್ಪ ಒಂದು 60-70% ಅಷ್ಟು ಬರ್ನ್ ಆಗಿದೆ. ಸೊ ಜನರಲ್ಲಿ ಭಾಳ ಹೆಚ್ಚಿನ ಮಟ್ಟದ ಬರ್ನ್ ಅದು. ಉಳಿದಂತೆ ಇನ್ನು 6 ಜನ ಏನಿದ್ದಾರೆ ಅವರಿಗೆ 15-20-25% ಇನ್ನು 5 ಜನ ಅವರಿಗೆ ಬರ್ನ್ಸ್ ಆಗಿದೆ. ಹಾಗಾಗಿ ಇವರು 6 ಜನನ ಕಿಮ್ಸಿಗೆ ಅಡ್ಮಿಟ್ ಮಾಡಿದ್ದಾರೆ. ಕಿಮ್ಸ್ ಡೈರೆಕ್ಟ್ರು ಕೂಡ ಅಲ್ಲಿ ಭೇಟಿ ಮಾಡಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಿಕ್ಕೆ ಮುಂದಾಗಿದ್ದಾರೆ. ನಾನು ಮನವಿ ಮಾಡುವಂಥದ್ದು ಈ ಥರದ್ದು ಇನ್ಸಿಡೆಂಟ್ಸ್ ಆಗ್ತಾಯಿದೆ. ನಾನು ಬಂದ ಮೇಲೆ ಇಲ್ಲಿ ಇದು 3ನೇ ಇನ್ಸಿಡೆಂಟ್ ನಾನು ಹೇಳಬಹುದು. ಒಂದು ನಮ್ಮ ಉಣಕಲ್ ಹತ್ರ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳು 9 ಜನದಲ್ಲಿ 8 ಜನ ಸತ್ತೋಗಿದ್ರು. ಅದಾದಮೇಲೆ ಈ ಕಡೆ ನಮ್ಮ ಗೋಕುಲ್ ರೋಡಲ್ಲಿ 3 ಜನ ಸತ್ತೋಗಿದ್ರು. ಹಾಗಾಗಿ ದೇವ್ರ ದಯದಿಂದ 5 ಜನ ಔಟ್ ಆಫ್ ಡೇಂಜರ್ ಇದ್ದಾರೆ. ಒಬ್ಬರದು ಕ್ರಿಟಿಕಲ್ ಇದೆ, ಅಮೀನಾ ಅಂತ ಲೇಡಿ ಇದ್ದಾರೆ, 26 ಇಯರ್ಸ್ ಓಲ್ಡ್, ಆಕೆ ಸ್ವಲ್ಪ ಕ್ರಿಟಿಕಲ್ ಇದ್ದಾಳೆ. 5 ಜನ ಔಟ್ ಆಫ್ ಡೇಂಜರ್ ಅಂತ ಹೇಳಿದ್ರು. ನಾನು ಕಿಮ್ಸಿಗೆ ಭೇಟಿ ಮಾಡಬೇಕು. ಸೊ ಗ್ಯಾಸ್ ಯಾರ್ಯಾರ ಮನೆಗಳಲ್ಲಿದೆ ಅವರೆಲ್ಲ ಸ್ವಲ್ಪ ಜಾಗರೂಕತೆಯಿಂದ ಇರಬೇಕು. ಮತ್ತು ಅದು ಮುಂಜಾಗ್ರತಾ ಕ್ರಮಗಳೇನಿದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ವಹಿಸಬೇಕು ಅಂತ ನಾನು ಮನವಿ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಬೆಳಗ್ಗೆ 8 ನಮ್ಗೊಂದು ಕಾಲ್ ಬಂತು. ನಮ್ಮ ಏರಿಯಾದ ಚುರುಮುರಿಬಟ್ಟಿ ಅಂತೇಳಿ 8 ಕಾಲ್ ಬಂದಾಗ ನಾ ಫೋನ್ ಎಬಸ್ ಕೇಳಿದೆ ಏನಾಗಿತ್ತು ಅಂತೇಳಿ. ಇಲ್ರಿ ಹಿಂಗೆ ಗ್ಯಾಸ್ ಬೆಸ್ಟ್ ಆಗಿತ್ತು, 6 ಮಂದಿ ನಾವು ಸಿವಿಲ್ ಹಾಸ್ಪಿಟಲ್ ಕರ್ಕೊಂಡು ಬಂದಿವಿ ಅಂತಂದ್ರೆ, ಆಯಿತು ನಾವು ಅಲ್ಲಿ ಬಂದುಬಿಡ್ತೀನಿ ಅಂಥೇಳಿ ಒಂದು ನಾವು 10-15 ನಿಮಿಷ ಒಳಗೆ ನಮ್ಮ ಮನೆ ಸ್ವಲ್ಪ ದೂರ ಇದೆ. 10-15 ನಿಮಿಷ ಒಳಗೆ ಅಲ್ಲೇ ನಾ ಸಿವಿಲ್ ಹಾಸ್ಪಿಟಲ್ ಬಂದೆ. ಸಿವಿಲ್ ಹಾಸ್ಪಿಟಲ್ ಬರೋಕ್ಕಿಂತ ಮುಂಚೆನೇ ಎಲ್ಲ ನಮ್ಮ ಮನೆ ಹುಡುಗರು ಎಲ್ಲರೂ ಇದ್ರು. ಆಮೇಲೆ ಅವರು ಎಲ್ಲ ಆಂಬುಲೆನ್ಸ್ ಹಾಕಿ KMCಗೆ ಹೋಗ್ತೀನಿ ಅಂತಂದ್ರು. ಆಯ್ತು KMCದಾಗ KMCಗೆ ತೊಗೊಂಡು ಹೋದ್ರು. ಆಮೇಲೆ ನಾ KMC ಸರ್ಜನ್ ಜೊತೆ ಚರ್ಚೆ ಮಾತಾಡಿದ್ದೆ. ಅವರು 85%, ಒಂದು ಹೆಣ್ಮಕ್ಳಿಗೂ, ಆಮೇಲೆ ಅವ್ರ ಮನೆಯವ್ರಿಗೂ 35%, ಆಮೇಲೆ 25%, ಹಂಗೆ 2 ಸೀರಿಯಸ್, 4 ನಾರ್ಮಲ್ ಅದಾವ ಅಂತೇಳಿ ನಮ್ಮ ಸರ್ಜನ್ ಅವ್ರು ನಮ್ಮ 6 ಜನ ಟೋಟಲ್ 6 ಜನ ಅವ್ರು ಮಾಹಿತಿ ಪ್ರಕಾರ ನಮ್ಗೆ ಈಗ 2 ಜನ ಸೀರಿಯಸ್, 4 ಮಂದಿ ನಾರ್ಮಲ್ ಅದಾರ ಅಂತೇಳಿ ನಮ್ಮ ಸರ್ಜನ್ ಸಾಹೇಬ್ರು KMC ಸರ್ಜನ್ ಅವ್ರು ಹೇಳಿದ್ರು. ಅಂದ್ರೆ ಚರ್ಚೆ ನಡೆದೈತೆ. ಆಮೇಲೆ ಅವ್ರು ನಮ್ಮ ಸಂಪರ್ಕದಾಗ ಮಾತಾಡ್ಕೊಂತ ಇದ್ದೀವಿ. ಇದು ಬೆಳಗ್ಗೆ 8:10 8:00 ನಮ್ಮ ಸುದ್ದಿ ಬಂದಿದೆ. 8:00 ಈಗ ನಾವು KMC ಹೋದಾಗಿಂದ ನಮ್ಮ ಸರ್ಜನ್ ಜೊತೆ ಚರ್ಚೆ ಒಳಗನ ಇದೀವಿ. ಬಟ್ ಈಗ ನಾವು KMCಗೆ 3 ಗಂಟೆ ಮ್ಯಾಗ ಹೋಗ್ಬೇಕಂತೇಳಿ. ಯಾಕಂದ್ರೆ ಈಗ ಅಲ್ಲಿ ಅವ್ರದ್ದು ಟ್ರೀಟ್ಮೆಂಟ್ ನಡೀತಿತ್ತು, ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿ ಈಗ ನಾವು ಹೋಗಿ ನಿಂತಂದ್ರೆ ನಮ್ಮ ಜೊತೆ ಮಾತಾಡ್ಕೊಂಡು ಡಾಕ್ಟರ್ ನಿಂದ್ರು ಬೇಡ ಅಂತೇಳಿ ಆ ಚರ್ಚೆ ಸಲುವಾಗಿ ನಾವು 3 ಗಂಟೆ ಮ್ಯಾಗ ನೀವು ಟ್ರೀಟ್ಮೆಂಟ್ ಮೊದಲು ಚಾಲೂ ಮಾಡ್ರಿ, ಎಲ್ಲಾರು ಹೊರಗೆ ಹಾಕ್ರಿ, ಬಟ್ ಫಸ್ಟ್ ಟ್ರೀಟ್ಮೆಂಟ್ ಅವ್ರು ಮಾಡಿಸ್ತ ಅಂತೇಳಿ ನಾವು ಅವ್ರಿಗೆ ಸ್ವಲ್ಪ ಒತ್ತಾಯ ಮಾಡಿದ್ವಿ. ಅವರು ಭಾಳ ಪೊಲೀಸ್ ಕಮಿಷನರ್ ಸರ್ ಬಂದರು, ತಹಸೀಲ್ದಾರ್ ಸಾಹೇಬರು ಬಂದರು, ತಲಾಟಿಯವರು ಬಂದರು, ACP ಸಾಹೇಬರು ಬಂದರು, ನಮ್ಮ ವಿದ್ಯಾಗಿರಿ ಸ್ಟೇಷನ್ ಸಾಹೇಬರು ಬಂದರು. ಎಲ್ಲ ಜನ ನಮ್ಗೆ ಭಾಳ ಕೋಆಪ್ಟೇಟ್ ನಮ್ಮ ಜೊತೆ ಮಾಡಿದ್ರು. ಜನ ಜೊತೆನೂ ಮಾಡಿ ಹಾಕ್ತಾರ. ದೇವ್ರ ಅವ್ರಿಗೆ ಕಾಪಾಡಬೇಕು. ಅವ್ರ ದೇವ್ರ ಅವ್ರಿಗೆ ಸಣ್ಣ ಮಕ್ಕಳು ಅದಾವು, ಮುಂದೆ ಅವ್ರಿಗೆ ಪಾಪ ತಾಯಿ ಇದ್ದಂದ್ರೆ ಮಕ್ಕಳು ಅಂತೇಳಿ ಹೇಳಕ ಬಯಸ್ತೇನೆ. ಈ ಸಂಬಂಧದ ಅಸಗರಲ್ಲಿ ಮುಲ್ಲಾ ಅಂತೇಳಿ. ನಮಸ್ಕಾರ. ಇವತ್ತಿನ ದಿವಸ ಬೆಳಗ್ಗೆ ಏನಿದೆ ಅನಾಹುತ ಐತೆ, ಭಾಳ ದುಃಖದ ವಿಷಯ. ಒಂದು ಮನೆ ಯಜಮಾನಿ, ಮನೆ ತಾಯಿ, ಅವರು ಮನೆಯವರು, ಮಕ್ಕಳು ಎಲ್ಲಾರ್ಗೆ ಭಾಳ ಗಾಯ ಆಗೈತಿ ಅನ್ನೋದು ವಿಷಯ ಕಂಡು ಬಂದೈತಿ. ಒಂದು ಗ್ಯಾಸ್ ಬಸ್ಟ್ ಆಗಿ ಇದೊಂದು ಅನಾಹುತ ಆಯ್ತು. ದೇವರ ಇವ್ರ ಮೇಲೆ ಕಾಪಾಡಲಿ, ದೇವರ ಇವ್ರಿಗೆ. ಅದು ಹೆಣ್ಮಗಳಿಗೆ ಭಾಳ ಗಾಯ ಆಗೈತಿ. ಇದ್ರಲಿಂತ್ರ ಭಾಳ ನಮ್ಗೆ ಎಲ್ಲರಿಗೂ ದುಃಖ ಆಗೈತಿ. ಆಮೇಲೆ ಅದಾದ ತಕ್ಷಣ ಎಲ್ಲ ಹುಡುಗರು ದೊಡ್ಡವರು ಕೂಡಿ ಎಲ್ಲರೂ ಕರ್ಕೊಂಡು ಹೋಗಿ ಸಿವಿಲ್ ಹಾಸ್ಪಿಟಲ್ಗೆ ತೋರಿಸಿ ಮತ್ತು KMCಗೆ ಕಳಿಸಿದ್ದಾರೆ ಎಲ್ಲ. ಮತ್ತು ಅಲ್ಲಿಂದು KMCಲಿಂತ್ರ ನಮ್ಗೆ ಇಂಟಿಮೇಷನ್ ಬಂದೈತಿ ಅಂದ್ರೆ ಹೆಣ್ಮಗಳಿಗೆ ಭಾಳ ಗಾಯ ಆಗೈತಿ. ಉಳಕಿದ್ದು 20%, 30% ಹಿಂಗೆ ಆಗೈತಿ ಅಂತ ಹೇಳಿ ದೇವರವ್ರಿಗೆ ಕಾಪಾಡಬೇಕು. ಆಮೇಲೆ ನಾವು ಏನು ಗೌರ್ಮೆಂಟ್ಲಿಂತ್ರ ಸಹಾಯ ಆಗ್ಬೇಕನ್ನೋ ಅದೆಲ್ಲ ಇದು ಮಾಡ್ತೀವಿ. ಅವ್ರಿಗೆ ದೇವರು ಕಾಪಾಡಲಿ, ಅವ್ರ ಗೌರ್ಮೆಂಟು ಸಹಾಯ ಮಾಡಲಿ ಅನ್ನೋದು ನಮ್ದು ಇದಿದೆ.
ತಹಸೀಲ್ದಾರ್ ಬಂದಿದ್ರೆ, ಕಮಿಷನರ್ ಸರ್ ಬಂದಿದ್ರೆ, ಎಲ್ಲರೂ ಬಂದು ಇದು ಮಾಡಿ ಹೋಗ್ಯಾರ, ಇನ್ಸ್ಪೆಕ್ಷನ್ ಮಾಡಿ ಹೋಗ್ಯಾರ ಏನಾಗೈತೆ ಏನಿಲ್ಲ ಅನ್ನೋದು. ಅವರಿಂದ ಈ ನಿಮ್ಮ ಮುಖಾಂತರ ನಾವು ಅವ್ರ ಕಡೆ ಬೇಡ್ಕೊಳ್ಳೋದೇನಂದ್ರೆ, ಅವ್ರು ಬಡವರು ಸ್ವಲ್ಪ ಅವ್ರಿಗೆ ಲಘು ಆದಷ್ಟು ಸಹಾಯ ಮಾಡಿ ಅಂತ ಹೇಳಿ ನಾ ಈ ಮುಖಾಂತರ ಬೇಡ್ಕೊಳ್ಳೋದು. ಯಾವ ಏರಿಯಾ ಮೇಡಮ್ ಇದು? ಇದು ಚುರ್ಮುರಿ ಭಟ್ಟಿ, ಜನ್ನತ್ ನಗರ್ ಚುರ್ಮುರಿ ಭಟ್ಟಿ ಅಂತ ಹೇಳಿ, ಇಲ್ಲಿ ವಾರ್ಡ್ ನಂಬರ್ 22, ನಾ ಕಾರ್ಪೊರೇಟರ್ ಬಿಲ್ಕಿಸ್ ಮಲ್ಲಾ ಅಂತ ಹೇಳಿ.